ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ಗುರುವಾರ. ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ನಿನ್ನೆಯಿಂದ ಟ್ರೈ ಮಾಡ್ತಾಯಿದ್ದೀನಿ ವ್ಲಾಗ್ ಮಾಡೋದಕ್ಕೆ, ಬಟ್ ಆಗ್ತಾನೇ ಇಲ್ಲ. ಎಲ್ತ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಬಟ್ ಏನಂದರೆ ಕರೆಂಟೇ ಇಲ್ಲ. ನಿನ್ನೆ ನೈಟು ವಿಡಿಯೋ ಮಾಡೋಣ, ಒಂದೆರಡು ರೆಸಿಪಿಗಳು ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಿನ್ನೆನೂ ಕರೆಂಟ್ ಇಲ್ಲ. ಮತ್ತು ಇವತ್ತು ಬೆಳಿಗ್ಗೆನೂ ಸೇಮ್ ಹಂಗೆ ಕರೆಂಟ್ ಇಲ್ಲ. ಇವಾಗ ಟೈಮ್ ಬಂದು 7:30 ಆಗಿದೆ, ನೋಡ್ಬೋದು 7:30 ಆಗಿದೆ. ಹಾಗೆ ಇವಾಗ ಕರೆಂಟ್ ಇಲ್ಲ. ಸೊ ಹಾಗಾಗಿ ಇಷ್ಟು ಬೆಳಕು ಕೂಡ ಇರಲಿಲ್ಲ, ಇವಾಗ ಸೂರ್ಯನ ಬೆಳಕು ಬಂದ ಮೇಲೆ ಸ್ವಲ್ಪ ಲೈಟ್ ಕಾಣಿಸ್ತಾ ಇದೆ. ಇವಾಗ ನಿನ್ನೆ ಬಂದ್ಬಿಟ್ಟು ಬೇರೆ ಏನೋ ಅಂದ್ಕೊಂಡಿದ್ದೆ, ಯಾವ್ದಾದ್ರು ಒಂದು ರೈಸ್ ಐಟಮ್ ಮಾಡಿಬಿಟ್ಟು ಅದಕ್ಕೆ ಏನಾದರೂ ಫ್ರೈ ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕರೆಂಟ್ ಇಲ್ಲದೆ ಇರೋ ಕಾರಣ ಆ ವಿಡಿಯೋ ಎಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನಲ್ಲೇ ಸ್ಟಾಪ್ ಮಾಡಿದೆ. ಇವಾಗ ಸ್ವಲ್ಪ ಬಿಸಿಲು ಬಂದಿರೋ, ಸೊ ಹಾಗಾಗಿ ಬೆಳಕು ಕಾಣಿಸ್ತಾ ಇದೆ. ಹಾಗಾಗಿ ಇವಾಗ ವಿಡಿಯೋ ಮಾಡೋಣ ಸರಿ ಅಂತ ಹೇಳ್ಬಿಟ್ಟು ಶುರು ಮಾಡಿದೆ. ಇನ್ನು ಕೆಲಸ ನೋಡಿದ್ರೆ ಆಲ್ಮೋಸ್ಟ್ ಪಾತ್ರೆ ಎಲ್ಲ ಏನೂ ಇಲ್ಲ, ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಹಾಗೆ ಇನ್ನು ರೂಮಲ್ಲೂ ಸ್ವಲ್ಪ ಬೆಡ್ ಗಿಡ್ಡೆಲ್ಲ ರೆಡಿ ಮಾಡಬೇಕು. ಈಗಷ್ಟೇ ಎದ್ದು ಶುರು ಮಾಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ, ಏನೂ ತೋರ್ಸೋಕ್ಕೆ ಹೋಗಲಿಲ್ಲ. ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿಗೆ ಚಟ್ನಿ ಏನಾದರೂ ಮಾಡಬೇಕು, ಕರೆಂಟ್ ಇಲ್ಲ. ಸೊ ಕರೆಂಟ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಏನೇ ಆದರೂ 8 ಗಂಟೆ ಅಷ್ಟರಲ್ಲಾದ್ರೂ ಕೊಡಬಹುದು ಅಂತ ಅಂದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನನ್ನ ಹಸ್ಬೆಂಡು ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಂಡಿದ್ದಾರೆ. ಏನಮ್ಮ ಇದು ಬೆಳಗ್ಗೆನೆ ಬೇಗ ಸ್ನಾನ ಮಾಡಿ ಮತ್ತೆ ಮಲ್ಕೊಂಡಿದ್ದೀರಲ್ಲ, ಯಾಕೆ? ಬನ್ನಿ ಟಯರ್ಡ್ ಆಗೋ ಅಂಥದ್ದು ಏನಾಯ್ತು? ಏನಿಲ್ಲ. ಏನು ಹೇಳಿ? ಏನಿಲ್ಲ, ಯಾಕೋ ಜ್ವರ ಬಂದಂಗಿದೆ. ಹೌದಾ, ಸರಿ ಡ್ಯೂಟಿಗೆ ರಜಾ ಹಾಕ್ಬಿಟ್ಟು ರೆಸ್ಟ್ ಮಾಡಿ. ಡ್ಯೂಟಿಗೆ ರಜೆ ಹಾಕೋಕ್ಕಾಗಲ್ಲ. ಅವರಷ್ಟೇ ಡ್ಯೂಟಿಗೆ ಮಾತ್ರ ರಜಾ ಹಾಕಲ್ಲ. ಈ ಮಗಳು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾಳೆ. ಇಷ್ಟಾಗಿದೆ. ಇವಾಗ ಪಟ ಅಂತ ಕೆಲಸ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗಬೇಕು. ಆ ವ್ಲಾಗು ನೆಕ್ಸ್ಟ್ ಹಾಕ್ತೀನಿ. ನಾನಿನ್ನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಏನೂ ಶಾಪಿಂಗ್ ಆ ಥರ ಎಲ್ಲ ಏನೂ ಹೋಗಿಲ್ಲ. ಶಾಪಿಂಗ್ ವ್ಲಾಗೆಲ್ಲ ನೆಕ್ಸ್ಟ್ ಹಾಕ್ತೀನಿ. ಈಗೇನಂದರೆ ಜಸ್ಟ್ ವಿಡಿಯೋ ಶುರು ಮಾಡಿದೆ ಅಷ್ಟೇ. ನೋಡೋಣ, ಇದನ್ನು ಆದಷ್ಟು ಇವಾಗಲೇ ಎಡಿಟ್ ಮಾಡಿ ಇವತ್ತು ಸಂಜೆ ಒಳಗಡೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡೋಣ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಿನ್ನೆ ಒಂದು ಉಪ್ಪಿಟ್ಟು ಮಾಡಿದ್ದೆ, ಅದು ರೆಸಿಪಿನ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡಿದ್ದೀನಿ ಅಂತ ನೋಡಿ. ಉಪ್ಪಿಟ್ಟು ಬೇಡ ಅಂತ ಹೇಳೋರು ಕೂಡ ಒನ್ ಟೈಮ್ ಅಲ್ವಾ ತಿನ್ಬೋದು ಅಂತ ಅಂದ್ಕೊಂಡಾರು ತಿಂತಾರೆ. ಇಲ್ಲ, ನಾನು ತಿನ್ನೋದೇ ಇಲ್ಲ ಅನ್ನೋರು ಗೊತ್ತಿಲ್ಲ, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋರು ತಿನ್ಬೋದು, ಚೆನ್ನಾಗಿರುತ್ತೆ ನೋಡಿ. ಇನ್ನು ಉಪ್ಪಿಟ್ಟು ತುಂಬ ಇಷ್ಟಪಟ್ಟು ತಿನ್ನೋರಿಗೆ ಒಂಥರ ಡಿಫ್ರೆಂಟ್ ಫ್ಲೇವರಲ್ಲೆಲ್ಲ ಮಾಡಬಹುದು. ಮುಂದೆ ಹೋಗ್ತಾ ಹೇಳ್ಕೊಡ್ತೀನಿ. ಬಟ್ ನಿನ್ನೆ ಒಂದು ರೀತಿಯಾಗಿ ಮಾಡಿದೆ, ಆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಯಾವ ರವೆನಾದರೂ ಯೂಸ್ ಮಾಡ್ಕೋಬೋದು. ನಾನು ಇವಾಗ ಬನ್ಸಿ ರವೆನ ಹುರಿದಿಟ್ಕೊಂಡು ಒಂದು ಬಾಣಲಿಗೆ ನಾನಿಲ್ಲಿ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ನಾನಿಲ್ಲಿ ಹಾಕ್ಕೊತೀನಿ. ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ನಡೆಯುತ್ತೆ, ಯಾಕೆಂದರೆ ಉಪ್ಪಿಟ್ಟಲ್ವಾ. ಸೊ ಸ್ವಲ್ಪ ಎಣ್ಣೆ ಎಲ್ಲ ಮುಂದೆ ಇದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇದ್ರಲ್ಲ, ಎಣ್ಣೆ ಸ್ವಲ್ಪ ಕಾದ ನಂತರ ನಾನಿಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀನಿ.
ಇಲ್ಲಿ ಸಾಸಿವೆ ಸಿಡಿದ್ಮೇಲೆ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ನೀವು ಅಷ್ಟನ್ನು ಹಾಕ್ಕೋಬಹುದು. ಹಾಗೆ ಇಲ್ಲಿ ಸ್ವಲ್ಪ ಇಂಗನ್ನ ನಾನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಹಿಂಗೆಲ್ಲ ಹಾಕ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ನಾನು ಇಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡ ತಕ್ಷಣವೇ ನಾನಿಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ಅವರೆಕಾಳನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲನೂ ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೀನ್ಸು, ಕ್ಯಾರೆಟ್ ಎಲ್ಲ ಉಪ್ಪೆಲ್ಲ ಚೆನ್ನಾಗಿ ಹೀರ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈಗಲೇ ಸ್ವಲ್ಪ ಉಪ್ಪನ್ನ ನಾನಿಲ್ಲಿ ಹಾಕ್ಬಿಡ್ತೀನಿ. 1 ಚಮಚದಷ್ಟು ಉಪ್ಪನ್ನ ನಾನಿಲ್ಲಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ತಟ್ಟೆನ ಮುಚ್ಚಿ ಇಟ್ಬಿಡ್ತೀನಿ. ಆವಾಗವಾಗ ತೆಗೆದು ಸ್ವಲ್ಪ ಈ ರೀತಿ ಕೈ ಆಡಿಸ್ಕೊತಾ ಇದ್ದರೆ ತಳ ಹಿಡಿಯೋದಿಲ್ಲ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೆಳಗಡೆ ಫ್ರೈ ಆಗಿರುತ್ತೆ, ಮೇಲ್ಗಡೆ ಇರೋದು ಲೈಟಾಗಿ ಫ್ರೈ ಆಗಿರುತ್ತೆ, ಆ ರೀತಿ ಆಗುತ್ತೆ. ಹಾಗಾಗಿ ಆವಾಗವಾಗ ತೆಗೆದು ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಬೀನ್ಸು, ಕ್ಯಾರೆಟು, ಅವರೆಕಾಳು ಅಂತ ಗೊತ್ತಾದ ಮೇಲೆ ನಾವಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ನಾನಿಲ್ಲಿ ಸ್ವಲ್ಪ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಎಲ್ಲ ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷದಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೇಯ್ನ್ ಸ್ವಲ್ಪ ಟೇಸ್ಟ್ ಚೇಂಜ್ ಆಗೋದೇ ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ಹಾಕೋದ್ರಿಂದ ಸ್ವಲ್ಪ. ಈಗ ಟೊಮೊಟೊ ಎಲ್ಲನೂ ಕೂಡ ಫ್ರೈ ಆದಮೇಲೆ ನಾನಿಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಬನ್ಸಿ ರವೆನ ನಾನಿಲ್ಲಿ ಹಾಕ್ಕೊಂಡು ಇಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ತರಕಾರಿನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಲ್ಲ ಅಂತ ಅನ್ನೋದಾದರೆ ಒಂದು ಕುಕ್ಕರಲ್ಲಿ 1 ಅಥವಾ 2 ವಿಷಲ್ನ ತೆಗೆಸ್ಬಿಟ್ಟು ಡೈರೆಕ್ಟು ನೀವು ಈರುಳ್ಳಿ, ಟೊಮೊಟೊ ಬೆಂದ ನಂತರ ನೀವು ಇಲ್ಲಿ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಪಕ್ಕದಲ್ಲೇ ಸ್ವಲ್ಪ ಬಿಸಿನೀರನ್ನು ನಾನು ಇಟ್ಕೊಂಡಿದ್ದೆ. ಆ ಬಿಸಿನೀರನ್ನ ನಾನು ಇವಾಗ ಹಾಕ್ಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕು ಈಗಲೇ ನೀಟಾಗಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ನಾನು ಇಲ್ಲೇನು ಮಾಡ್ತೀನಿ ಮುಚ್ಚಿಟ್ಬಿಡ್ತೀನಿ. ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡಬೇಕು. ಬನ್ಸಿ ರವೆ ಆಗಿರೋದ್ರಿಂದ ಇಲ್ಲಿ ಗಂಟೇನೂ ಆಗಲ್ಲ. ಹಾಗಾಗಿ ತಟ್ಟೆ ಮುಚ್ಚಿಟ್ಬಿಟ್ರೆ 1-1.5 ನಿಮಿಷದಲ್ಲಿ ನಿಮಗೆ ಈ ರೀತಿಯಾಗಿ ಓಪನ್ ಮಾಡಿ ನೋಡಿದ್ರೆ ನಿಮಗೆ ನೀರೆಲ್ಲ ಚೆನ್ನಾಗೆ ಹೀರ್ಕೊಂಡಿರುತ್ತೆ. ಇದಕ್ಕೆ ನೀವು ಇನ್ನೂ ಬೇಕಾದರೆ ಹಸಿ ಬಟಾಣಿ ಹಾಕ್ಕೋಬೋದು, ಗೆಡ್ಡೆಕೋಸು, ಈ ರೀತಿಯಾಗಿ ಆಲೂಗೆಡ್ಡೆ, ಬದನೆಕಾಯಿ ಇಷ್ಟಪಡೋರು ಬದನೆಕಾಯಿ, ಈ ಥರ ಮಿಕ್ಸ್ ವೆಜಿಟೇಬಲ್ಸ್ನೆಲ್ಲ ಹಾಕಿ ಕೂಡ ಮಾಡ್ಕೋಬೋದು. ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇದ್ರಲ್ಲ 1-2 ನಿಮಿಷ ಮುಚ್ಚಿಟ್ರೆ ನೋಡಿ ಈ ರೀತಿಯಾಗಿ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಉಪ್ಪಿಟ್ಟು ಅಂದ ತಕ್ಷಣ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಬೇರೆ ಬೇರೆ ಏನಾದ್ರು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನಾವು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಅಪರೂಪಕ್ಕೆ ಮಾಡ್ಕೊಂಡು ತಿನ್ನೋಕ್ಕೆ. ಹಾಗೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಬನ್ಸಿ ರವೆ ಎಲ್ಲ ಬೆಂದಾಗಿದೆ ಅಂತ ಗೊತ್ತಾದ ಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇಲ್ಲಿ ನಿಂಬೆಹಣ್ಣು ರಸನ ನಾನು ಇಲ್ಲಿ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕಿದ್ಮೇಲೆ ನಾವು ಜಾಸ್ತಿ ಸ್ಟವ್ ಆನಲ್ಲಿ ಇಡಬಾರ್ದು, ಆ ಕಾರಣಕ್ಕೋಸ್ಕರ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ನಾನಿಲ್ಲಿ ತೆಂಗಿನ ತುರಿನೂ ಮತ್ತು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ತಟ್ಟೆನ ಮುಚ್ಚಿ ನಾನು ಸ್ಟವ್ನ ಆನ್ ಮಾಡಿ ಸಿಮ್ಮಲ್ಲಿ 1-ಅರ್ಧ ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿಬಿಡ್ತೀನಿ. ನಂತರ ನಾನು ಈ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಈ ಉಪ್ಪಿಟ್ಟು ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕಿ. ಯಾಕೆ ಅಂದರೆ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ. ಹಾಗಾಗಿ
ಈಗ ನೋಡ್ತಾ ಇದ್ದೀರಲ್ಲ, ಫೈನಲಾಗೆ ಉಪ್ಪಿಟ್ಟು ರೆಡಿಯಾಗಿದೆ. ಇದನ್ನು ಮೊಸರು ಜೊತೆ ತಿನ್ನೋದಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲರ ಜೀವನದಲ್ಲೂ ಕೆಲವು ಕೆಟ್ಟ ವ್ಯಕ್ತಿಗಳು, ಕೆಟ್ಟ ವ್ಯಕ್ತಿತ್ವಗಳು ಎಲ್ಲಾದರೂ ಸರಿ, ಹೇಗಾದರೂ ಸರಿ ಬಂದು ನಮ್ಮ ಜೀವನದೊಳಗಡೆ ಸೇರ್ಕೊಂಡ್ಬಿಡ್ತಾರೆ. ಹಾಗೆ ನಮ್ಮಿಂದನೇ ಏನಾದರೂ ಒಂದೊಂದು ಉಪಯೋಗ ಪಡ್ಕೊತಾನೆ ಇರ್ತಾರೆ, ನಮ್ಮಿಂದನೇ ಬದುಕ್ತಾ ಇರ್ತಾರೆ. ಆದರೂ ನಮ್ಮ ಬಗ್ಗೆನೇ ಹೋಗಿ ಹಿಂದೆಗಡೆ ಕೆಟ್ಟದಾಗೆ 4 ಜನ ವ್ಯಕ್ತಿಗಳ ಹತ್ರ ಮಾತಾಡ್ತಿರ್ತಾರೆ. ಅಂಥ ವ್ಯಕ್ತಿಗಳು ಬಗ್ಗೆ ನಮಗೆ ಗೊತ್ತಾದಾಗ ನಾವು ಮಾಡೋ ಅಂಥ ತಪ್ಪೇನೆಂದರೆ ಅವ್ರಿಗೆ ಬುದ್ಧಿ ಕಲಿಸ್ಬಿಡ್ತೀವಿ ಅಂತ ಹೋಗೋದು. ಖಂಡಿತ ಆ ತಪ್ಪನ್ನ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅವ್ರಿಗೆ ನಾಟಕ ಚೆನ್ನಾಗಿ ಆಡೋದಕ್ಕೆ ಬರುತ್ತೆ. ಅವರು ಚೆನ್ನಾಗೇ ಮರಳು ಮಾಡೋದನ್ನು ಕಲ್ತಿರ್ತಾರೆ. ಅದೇ ನಮಗೆ ನಾಟಕ ಮಾಡೋದಕ್ಕೂ ಬರಲ್ಲ, ಮರಳು ಮಾಡೋದಕ್ಕೂ ಬರಲ್ಲ. ಅವ್ರಿಗೆ ಪರಿಸ್ಥಿತಿನ ಯಾವ ರೀತಿ ಬೇಕಾದ್ರೂ ತಿರುಗಿಸಿ ಮಾತಾಡೋ ಅಂಥ ಬುದ್ಧಿವಂತಿಕೆ ಇರುತ್ತೆ. ಹೇಗೆ ಮಾಡಿಬಿಡ್ತಾರೆ ಅಂದರೆ, ನಾವೇ ತುಂಬ ಕೆಟ್ಟವರು, ಅವ್ರು ಮಾತ್ರ ತುಂಬ ಮುಗ್ಧರು ಅನ್ನೋ ಥರ ಪರಿಸ್ಥಿತಿನ ತಿರುಗಿಸಿ ಮಾತಾಡ್ಬಿಡ್ತಾರೆ. ಹಾಗಾಗಿ ನಾವು ಸುಮ್ಮನಿದ್ಬಿಡ್ಬೇಕಾ? ಇಲ್ಲ, ನಾವು ಸುಮ್ಮನಿರಬಾರ್ದು. ನಾವು ನಮ್ಮ ಜೀವನದಲ್ಲಿ ಬೇರೆಯವ್ರಿಗೋಸ್ಕರನೇ ನಾವು ಎಷ್ಟೆಲ್ಲ ಮಾಡ್ತೀವಿ ಅನ್ನೋವಾಗ ನಮಗೋಸ್ಕರ ನಾವೇನು ಮಾಡೋದಕ್ಕಾಗಲ್ವಾ? ಆಗುತ್ತೆ. ನಾವು ಆವಾಗ ಏನು ಮಾಡಬೇಕು ಅಂದರೆ, ನಮಗೋಸ್ಕರ, ನಮ್ಮ ಜೀವನಕ್ಕೋಸ್ಕರ ನಾವು ಗೆಲ್ಲೋದ್ರ ಕಡೆ ನಾವು ಶ್ರಮ ಪಡ್ತಾ ಹೋದರೆ ನಮಗೆ ಒಂದಲ್ಲ ಒಂದು ದಿನ ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ. ಆ ಗೆಲುವು ಹೇಗಿರುತ್ತೆ ಅಂದರೆ, ಒಂದು ರೇಷ್ಮೆ ಬಟ್ಟೆ ತಗೊಂಡು ಅದರೊಳಗಡೆ ಚಪ್ಪಲಿನ ಸುತ್ತಿ ಹೊಡೆದಂಗಿರಬೇಕು. ನಮಗೆ ಚಪ್ಪಲಿ ಚುಚ್ಚಿದಾಗ ನಾವು ಮೂಲೆಯಲ್ಲಿ ಹಾಕ್ತೀವಲ್ಲ, ಅದೇ ಥರ ಅವ್ರನ್ನೂ ಕೂಡ, ಅವ್ರ ಮಾತುಗಳ್ನೂ ಕೂಡ ನಾವು ಚಪ್ಪಲಿ ಬಿಡೋ ಜಾಗದಲ್ಲೇ ಬಿಡಬೇಕು. ಇದು ನನಗೆ ಅರ್ಥ ಆಗಿರೋ ಅಂಥದ್ದು. ಈ ರೀತಿ ಒಂದಷ್ಟು ಜನ ವ್ಯಕ್ತಿಗಳು ನಿಮ್ಮ ಜೀವನದಲ್ಲೂ ಇದ್ದರೆ ನೀವು ಇದನ್ನು ಫಾಲೋ ಮಾಡಿ, ಸರಿನಾ? ಈ ಮಾತುಗಳು ಸ್ವಲ್ಪ ಹರ್ಟ್ ಆಗೋ ರೀತಿಯೇ ಇದೆ, ಆದರೂ ಇದೇ ನಿಜ ಅಲ್ವಾ? ಹಾಗಾಗಿ ಹೇಳಿದೆ ಅಷ್ಟೇ. ಇದೆಲ್ಲ ಕೂಡ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ಮಾತುಗಳು ನಿಜ ಅಂತ ಅನಿಸಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ಹಾಗೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಸರಿನಾ? ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ಹೊರಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಮತ್ತೆ ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಎಲ್ರಿಗೂ ಬಾಯ್ ಬಾಯ್.